ನಗರದ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸಭಾಭವನದಲ್ಲಿ ಏರ್ಪಡಿಸಲಾಗಿದ್ದ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ಅದ್ದೂರಿಯಾಗಿ ಜರುಗಿತು. ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ನಗರದ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಸಭಾಭವನದಲ್ಲಿ ಏರ್ಪಡಿಸಲಾಗಿದ್ದ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಶರಣರು ಗೈದ ಸಮಾನತೆ ಮೂರು ಬಗೆಯಾಗಿದೆ. ಒಂದು ವರ್ಣ ಸಮಾನತೆ, ಇನ್ನೊಂದು ವರ್ಗ ಸಮಾನತೆ, ಮತ್ತೊಂದು ಲಿಂಗ ಸಮಾನತೆ. ಮೇಲೆ ಹೇಳಿದಂತೆ ಯಾರಲ್ಲಿ ಯಾರೂ ಭೇದ ಮಾಡಲಿಲ್ಲ. ಶ್ರೀಮಂತರು, ಬಡರು, ಹೆಣ್ಣು, ಗಂಡು, ಕೆಳವರ್ಗದವರು, ಮೇಲ್ವರ್ಗದವರು ಎಂಬ ಭೇದವಿಲ್ಲದೆ ಒಂದೆಡೆ ಕುಳಿತು ಮಾತನಾಡಿದರು, ಚಿಂತನೆ ಮಾಡಿದರು, ಶರಣನೆನಿಸಿಕೊಂಡರು. ಡೋಹರ್ ಕಕ್ಕಯ್ಯ, ಸಮಗಾರ್ ಹರಳಯ್ಯ, ಅಂಬಿಗರ್ ಚೌಡಯ್ಯ, ನೂಲಿಯ ಚಂದಯ್ಯ, ಘಟಿವಾಳಯ್ಯ, ಹೀಗೆ ಸಂಕವ್ವೆ, ಕಾಳವ್ವೆ, ಲಿಂಗಮ್ಮ, ಕದಿರೆ, ರೇಮವ್ವೆ ಇಂಥ ಅಸಂಖ್ಯ ಶರಣರು ಅಂದು ಕಲ್ಯಾಣದಲ್ಲೂ ಒಂದುಗೂಡಿ ತಮಗೆ ಸುತ್ತಿಕೊಂಡ ಎಲ್ಲ ಬಂಧನದಿಂದ ಮುಕ್ತಿಯನ್ನು ಪಡೆದರು. ಹೆಣ್ಣು ಸಾಕ್ಷಾತ್ ಕಪಿಲಿಸಿದ್ದ ಮಲ್ಲಿಕಾರ್ಜುನ ಎಂದು ಹೇಳಿ ಸ್ತ್ರೀ ಸಮಾನತೆಗೆ ಶರಣರ ವಾಣಿಗೆ ಎಚ್ಚೆತ್ತುಕೊಂಡು ಅಂದಿನ ಸ್ತ್ರೀ ಭಯರಹಿತೆಯಾಗಿ ಧೈರ್ಯದಿಂದ ಸ್ವಾಭಿಮಾನದಿಂದ ತನ್ನನ್ನು ತೋರಿಸಿಕೊಟ್ಟಳು. ಅಂದು ಹೆಣ್ಣು ಮಕ್ಕಳು ಸ್ವಾತಂತ್ರ್ಯ ಹಾಳು ಮಾಡಿಕೊಳ್ಳಿಲ್ಲ. ಪುರುಷರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಡೆದರು. ಆರ್ಥಿಕ, ಸಾಮಾಜಿಕ, ಆಧ್ಯಾತ್ಮಿಕ, ಸಾಹಿತ್ಯಿಕ ಹೀಗೆ ಪ್ರತಿಯೊಂದರಲ್ಲೂ ತಮ್ಮತನವನ್ನು ಉಳಿಸಿಕೊಂಡರು. ಕಾಯಕ ಮತ್ತು ದಾಸೋಹದ ಕಲಿಗಳು. ಶರಣರ ಸಾಹಿತ್ಯ ಕಲಿಸಿದ ಮೊದಲನೇ ತತ್ವ ಕಾಯಕ. ಕಾಯಕವನ್ನೇ ಪೂಜೆ ಎಂದರು. ಕಾಯಕದ ಮತ್ತೊಂದು ರೂಪ ದಾಸೋಹ. ಅಹಂಕಾರ ನಿರಸನ ಮಾಡಿಕೊಳ್ಳುವುದು ಈ ತತ್ವದ ಮೂಲ ಸತ್ಯ. ಕಾಯಕ ಮಾಡಿ ಮುಚ್ಚಿ ತಿನ್ನುವುದು, ಮುಚ್ಚಿಡುವುದು ಶರಣರು ಒಪ್ಪಲಿಲ್ಲ. ಏಕೆಂದರೆ ಇಂದಿಗೆಂದು ನಾಳಿಗೆಂದು ಚಿಂತಿಸಲಿಲ್ಲ ಅವರು. ಕಾಯಕ ಕೈಯೊಳಗಂದಿದ್ದರೆ ಬಡತನೆ ಬರುವುದಿಲ್ಲ ಎಂಬ ಅವರ ವಿಶ್ವಾಸವಾಗಿತ್ತು. ಸಕಲ ಜೀವಾತ್ಮರಲ್ಲಿ ಅವರು ಲೇಸನೆ ಬಯಸಿದರು. ಅದರಂತೆ ಶರಣರು ಕೂಡ, ಶರಣಬಸವೇಶ್ವರರು ಕೂಡ ಈ ದಾಸೋಹ ತತ್ವದಿಂದ ಮಹಾದಾಸೋಹಿ ಶರಣಬಸವರು ತಮ್ಮ ಹೊಲಕ್ಕೆ ಹಕ್ಕಿ ಪಕ್ಕಿ ದನಗಳು ಮೀಸಲಾಗಿಟ್ಟು ಎಂದೂ ಕೈಗೆತ್ತಿ ಅವುಗೆ ಒಡೆಯಲಿಲ್ಲ, ಓಡಿಸಲಿಲ್ಲ. ಅವುಗಳನ್ನು ಕರೆದು ರಂಜಣಿಗೆ ನಿಟ್ಟು ನೀರು ಕುಡಿಸಿದ ಅವರು ಪರಮಾತ್ಮರಾದರು. ಹಕ್ಕಿ ಬಂದಾವ ಹಾರಿ, ತೆನೆ ತಿಂದಾವ ಹೀರಿ, ಗಿಡ ನೆರಿಗೆ ಕುಂತಾವ ಮಾತಾಡುತ್ತಾವ ಶಿವಹಾರ ಎನ್ನಪ್ಪ ಶರಣಪ್ಪ ಅನ್ನೊಂದು ಜಾನಪದ ಬಂದಿದೆ. ಶರಣರ ಸಾಹಿತ್ಯ ಭವಿಷ್ಯ ಬದುಕಿಗೆ ರಾಜಮಾರ್ಗ. ವಾಸ್ತವಿಕ ಬದುಕಿಗೆ ಶರಣರ ಸಾಹಿತ್ಯ ರಾಜಮಾರ್ಗವಾಗಿದೆ. ದೂರದೃಷ್ಟಿಯುಳ್ಳ ವಚನಕಾರರು ಬರೆದ ಈ ಸತ್ಯ ನುಡಿಗಳು ಇಂದಿಗೂ ದಾರಿದೀಪವಾಗಿದೆ. ಜೀವನ ಎಷ್ಟು ಮುಖ್ಯವೋ ಜೀವನವೂ ಅಷ್ಟೇ ಮುಖ್ಯ. ಜೀವನ ಎಷ್ಟು ಮುಖ್ಯವೋ ಜೀವನದ ಮೌಲ್ಯಗಳು ಅಷ್ಟೇ ಮುಖ್ಯ.
ದಯೆ, ಅಹಿಂಸೆ, ತ್ಯಾಗ, ಪ್ರೀತಿ, ಭಕ್ತಿ ಮುಂತಾದವರು ಹೇಳಿದ ಮಾತುಗಳು ನಾವಿಂದು ಪಾಲಿಸಬೇಕಾಗಿದೆ. ದಯವಿಲ್ಲದ ಧರ್ಮವಿಲ್ಲ ಎಂಬುದು ತಿಳಿದುಕೊಂಡು ನಡೆಯಬೇಕಾಗಿದೆ. ಹಿಂಸೆ ಮಾಡುವುದು ಮನುಷ್ಯರ ಲಕ್ಷಣವಲ್ಲ. ತನಗಿಂತ ಶಕ್ತಿಹೀನರು ಹಿಂಸೆ ಮಾಡುವುದಾಗಲಿ, ಕೊಲೆ, ಸುಲಿಗೆ ಮಾಡುವುದು, ಜಾತಿಯಲ್ಲಿ ಕಚ್ಚಾಟ, ಮನುಷ್ಯರಲ್ಲಿ ಕಚ್ಚಾಟ, ಹೀಗೆ ಹಲವು ಇಂದಿನ ಸಮಸ್ಯೆಗಳಿಗೆ ಪರಿಹಾರ ವಚನ ಸಾಹಿತ್ಯದಲ್ಲಿ ಅರಿತುಕೊಳ್ಳುವಂತಾಗಿದೆ. ಬಳಿಕ ಮಾತನಾಡಿದ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ನ ಅಧ್ಯಕ್ಷರಾದ ಶರಣಗೌಡ ಪಾಟೀಲ್ ಪಾಳ ಅವರು, ಕಲ್ಯಾಣ ಕರ್ನಾಟಕ ಭಾಗವು ಶರಣ ಸಾಹಿತ್ಯಕ್ಕೆ ಹೆಸರಾದಂತಹ ಪ್ರದೇಶವಾಗಿದೆ. ಶರಣ ಸಾಹಿತ್ಯವನ್ನ ಉಳಿಸಿ ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಅದೇ ರೀತಿ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಸುರೇಶ್ ಶರ್ಮಾ ಅವರಿಗೂ, ಮಾನ್ಯ ಶ್ರೀ ಗೌರವಾಧ್ಯಕ್ಷರಾದಂಥ ಶ್ರೀಕಾಂತ್ ಮಾಜೇರ್ ಸರ್ ಅವರಿಗೂ ಸ್ವಾಗತ ಕೋರುತ್ತೇವೆ. ನಿಕಟಪೂರ್ವ ಅಧ್ಯಕ್ಷರಾದಂಥ KKRB ದತ್ತಾತ್ರೇಯ ಸಿ ಪಾಟೀಲ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು ಶ್ರೀನಿವಾಸ ಅಡಿಗಿ ಅಪ್ಪರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಮಾತಾಶ್ರೀ ಪೂಜ್ಯ ಶ್ರೀ ಪ್ರಭು ಶ್ರೀ ತಾಯಿ ಅಕ್ಕ ಮಾದೇವಿ ಆಶ್ರಮ ತಾಯಿಯವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆ ಮೇಲೆ ಆಗಿದ್ದಂಥ ಶ್ರೀ ದಿಲೀಪ್ ಪಾಟೀಲ್ ಸಮಿತಿಯ ಕಾರ್ಯದರ್ಶಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಶ್ರೀ ಮಲ್ಲಿಕಾರ್ಜುನ ಪಾಟೀಲ್ ಕಾಳಗಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಸುನೀಲ್ ಪಾಟೀಲ್ ಸರಿಗೂ ಕೂಡ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಮುಳೇಗಾಂವ್ ಡೈರೆಕ್ಟರ್ ಆದಂಥ ಮುಳೇಗಾಂವ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಈ ಸಮಿತಿಯ ಸಂಚಾಲಕರನ್ನ ಶ್ರೀ ಯಶವಂತ ರಷ್ಟಿಯವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಆಗಮಿಸಿದಂಥ ಎಲ್ಲ ನನ್ನ ತದನಂತರ ಮಾತನಾಡಿದ ಕಾರ್ಯಕ್ರಮದ ಸಂಯೋಜಕರಾದ ಪ್ರೊಫೆಸರ್ ಯಶವಂತರಾಯ ಅಷ್ಟಗಿ ಅವರು, ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಸಾಹಿತ್ಯ ಸಂಸ್ಕೃತಿ ಕುರಿತಾಗಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಅದರ ಭಾಗವೇ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ಏರ್ಪಡಿಸಿದೆ ಎಂದು ತಿಳಿಸಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಸಣ್ಣವರು ಪೀಠಕ್ಕೆ ಬಂದಾಗ ಸಣ್ಣವರಿದ್ದಾಗ ತಾಯಿಯವರು ರಾಜಮಣಿಯವರು ಆ ಒಂದು ರಾಜ್ಯಭಾರವನ್ನು ಅದೊಂದು ರಾಜ್ಯ ಪ್ರತಿನಿಧಿತ್ವವನ್ನು ಯಾವ ರೀತಿಯಾಗಿ ವಹಿಸಿಕೊಂಡು ಯಶಸ್ವಿಯಾಗಿ ಕರ್ನಾಟಕ ಅಲ್ಲ ಇಡೀ ಭಾರತ ದೇಶಕ್ಕೆ ಸಂಪತ್ಭರಿತವಾಗಿರ್ತಕ್ಕಂಥ ಒಂದು ರಾಜ್ಯವನ್ನು ಒಂದು ಪ್ರಜೆಗಳಿಗೆ ಅನುಕೂಲವಾಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದರು. ಅದೇ ರೀತಿಯಾಗಿ ಇವತ್ತು ನಮ್ಮ ತಾಯಿಯವರು ಕೂಡ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರು ಪೀಠಾಧಿಪತಿಗಳು 9ನೇ ಪೀಠಾಧಿಪತಿಗಳು ಆದ ನಂತರ ಅದೆಲ್ಲ ಕಾರ್ಯಭಾರವನ್ನು ತಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ತಮ್ಮೆಲ್ಲ ಒಂದು ಕರುಣಾಮಯಿ ಮಾತೆಯವರು ಸಂಪೂರ್ಣ ತ್ಯಾಗಮಯಿ ಮಾತೆ ಶೈಕ್ಷಣಿಕ ಮತ್ತು ದಾಸೋಹಕ್ಕಾಗಿ ಅವರ ಜೀವನವನ್ನೇ ಮುಡುಪಾಗಿದ್ದಾರೆ. ಅಂತ ತಾಯಿಯವರು ಇವತ್ತು ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥದ್ದು ಬಹಳ ಖುಷಿ ನೀಡಿದೆ. ಅದರ ಜೊತೆಗೆ ನಮ್ಮ ಶರಣಗೌಡ ಪಾಟೀಲ್ ಪಾಲಾರವರು ಸಾಕಷ್ಟು ಒಂದು ಸಾಮಾಜಿಕ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಅವರು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರ ತಂದೆಯವರು ಕೂಡ ಸುಭಾಷ್ ಚಂದ್ರ ಪಾಟೀಲ್ ಅವರು ಕೂಡ ಸಾಮಾಜಿಕ ಸೇವೆಯನ್ನು ಮಾಡಿ ಅವರು ಅಕಾಲಿಕವಾಗಿ ಲಿಂಗೈಕ್ಯರಾದ ನಂತರ ಶರಣಗೌಡರು ಕೂಡ ಆ ಒಂದು ರಥವನ್ನು ಎಳ್ಕೊಂಡು ಬರ್ತಾ ಇದ್ದಾರೆ. ತಮ್ಮೆಲ್ಲರ ಸರ್ಕಾರ ಹೀಗೆ ಇಲ್ಲಿ ನಮ್ಮ ಪೂಜ್ಯ ತಾಯಿಯವರು ಕೋವಿಡ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 25 ಲಕ್ಷಗಳನ್ನು ದೇಣಿಗೆಯಾಗಿ ಕೊಡುವ ಮುಖಾಂತರ ಈ ಒಂದು ಕಲ್ಯಾಣ ಕರ್ನಾಟಕದ ಒಂದು ಇತಿಹಾಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ತಾರೆ ಬಂಧುಗಳೇ. ಅದೇ ರೀತಿಯಾಗಿ ಇವತ್ತು ಶರಣ ಸಂಸ್ಥಾನ ಎಲ್ಲರೂ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಈ ಒಂದು ಸಂಸ್ಥಾನವನ್ನು ಮತ್ತು ದಾಸೋಹವನ್ನು ಬಸವಣ್ಣನವರ ವಿಚಾರಧಾರೆಗಳನ್ನು ನಾವು ಈ ಸಮ್ಮೇಳನವನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂತಂದ್ರೆ, ಬಸವಣ್ಣನವರು ಒಂದು ಕಡೆ ತಮ್ಮ ವಚನದಲ್ಲಿ ಹೇಳ್ತಾರೆ, ನಮ್ಮ ತಲೆಗೆ ಹೊಲಸದಾಗ ಮಜ್ಜನವನ್ನು ಮಾಡುವುದು, ಮಂಡೆ ಕಲ್ಮಶವಾದಾಗ ಮಜ್ಜನ ಮಾಡುವುದು, ವಸ್ತ್ರ ಕೊಳೆಯಾದಾಗ ಮಡಿವಾಳನ ಇಕ್ಕುವುದು. ಮತ್ತೆ ನಮ್ಮ ಮನ ಮೈಲಿಗೆ ಆದಾಗ ಏನ್ ಮಾಡುವುದು ಅಂತಂದ್ರೆ, ಬಸವಣ್ಣರ ನಮ್ಮ ಮನ ಮೈಲಿಗೆ ಆದಾಗ ಕೂಡಲ ಸಂಗನ ಶರಣರ ಅನುಭವ ಮಾಡುವುದು. ಕೂಡಲ ಸಂಗನ ಶರಣರ ಅನುಭವ ಮಾಡಬೇಕು. ಎಲ್ಲ ಶರಣ ಶರಣರು ಇಲ್ಲಿ ಸೇರಿದ್ರಿ. ಬಸವಣ್ಣನವರು ಏನು ಹಾಕಿಕೊಟ್ಟಿದ್ದಾರೆ,
ಕಾಯಕವೇ ಕೈಲಾಸ ಅಂತಕ್ಕಂಥ ತತ್ವ ಆಗಿರ್ಬೋದು, ದಾಸೋಹ ತತ್ವ ಆಗಿರ್ಬೋದು, ಅದನ್ನು ನಮ್ಮ ಪೂಜ್ಯ ಮಾತೆಯವರು ಶಿರಸಾವಹಿಸಿ ಮಾಡ್ತಾ ಇದ್ದಾರೆ. ನಾವು ಕೂಡ ಎಲ್ಲರೂ ಶರಣರ ತತ್ವಗಳನ್ನು ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಶರಣರು ಹಾಕಿಕೊಟ್ಟಿರ್ತಕ್ಕಂಥ ಸನ್ಮಾರ್ಗದಲ್ಲಿ ನಾವು ನಡಿಬೇಕಾಗ್ತದೆ. ಯಾಕಂದ್ರೆ ಶರಣರು ಯಾವುದೇ ಪ್ರಚಾರಕ್ಕಾಗಿ ಅವರು ವಚನಗಳ ಬರೀಲಿಲ್ಲ, ಅವರು ವೈಯಕ್ತಿಕ ಪ್ರತಿಷ್ಠೆಯನ್ನ ಮೆರಿಬೇಕಂತ ವಚನಗಳ ಬರಲಿಲ್ಲ. ಸಮಾರಂಭದಲ್ಲಿ ಬಿಜೆಪಿ ಮುಖಂಡ ಶಿವಕಾಂತ್ ಮಹಾಜನ್, ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ, ದಿಲೀಪ್ ಪಾಟೀಲ್, ಶಿವಪ್ರಭು ಪಾಟೀಲ್, ಸುನಿಲ್ ಪಾಟೀಲ್, ವಿನೋದ್ ಪಾಟೀಲ್, ಮಲ್ಲಿನಾಥ್ ಪಾಟೀಲ್ ಸೇರಿದಂತೆ ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.